ಏನು ಏನು ಸರ್ವಾರ್ಥ? ಜೈ ಶ್ರೀರಾಮ್ ಅಂತ. ಸರ್ವಾರ್ಥ ಯಾತ್ರೆಯಲ್ಲಿ ನಮಗೆ ಬಹಳ ದೊಡ್ಡ ಟಾಸ್ಕ್ ಅಂತಂತಂದರೆ ಸರ್ವಾರ್ಥನ ಹಿಡಿಯೋದು. ಯಾಕಂತಂತಂದರೆ ಅವಳು ಎಂತೂಸಿಯಾಸ್ಟಿಕ್, ಅಲ್ಲೇ ಇಲ್ಲೇ ಎಲ್ಲವನ್ನು ನೋಡಿಕೊಂಡು ಹುಡುಕಿಕೊಂಡು ಆ ಸ್ಟೇಷನ್ನಲ್ಲಿರುವ ಪಾರಿವಾಳಗಳನ್ನು, ಪಕ್ಷಿಗಳನ್ನು, ನಾಯಿಗಳನ್ನು, ಮನುಷ್ಯರನ್ನು ಯಾರನ್ನೂ ಬಿಡದೆ ಮಾತನಾಡಿಸುವಂತಹ ಪ್ರವೃತ್ತಿ ನಮ್ಮ ಸರ್ವಾರ್ಥಾಳ. ಈ ಸರ್ವಾರ್ಥಾಳನ್ನು ಕರೆದುಕೊಂಡು ನಾವು ಹೊರಟಿದ್ದು ಜಗನ್ನಾಥಪುರಿಯ ಯಾತ್ರೆಗೆ. ಖುರ್ದಾ ರೋಡ್ ಜಂಕ್ಷನ್ನಿಗೆ ನಾವು ಮಧ್ಯಾಹ್ನ 3 ಗಂಟೆಗೆ ಶಾಲಿಮಾರ್ ಎಕ್ಸ್ಪ್ರೆಸ್ನಿಂದ ಬಂದ್ವಿ. ಅಲ್ಲಿಂದ ಮುಂದೆ ನಾವು ತೆರಳಬೇಕಾದದ್ದು ಜಗನ್ನಾಥಪುರಿಗೆ. ಖುರ್ದಾ ರೋಡ್ ಜಂಕ್ಷನ್ನಿಂದ ಬರೋಬ್ಬರಿ 1 ಗಂಟೆಯ ಟ್ರೈನಿನ ಹಾದಿಯಲ್ಲಿ ನಾವು ತೆರಳಿದರೆ ಸಾಕು, ಜಗನ್ನಾಥಪುರಿಯ ದರ್ಶನ ನಮಗಾಗ್ಬಿಡ್ತದೆ. ಜಗನ್ನಾಥಪುರಿ ಆ ಭಾಗದ ಕಟ್ಟಕಡೆಯ ಸ್ಟೇಷನ್ ಆಗಿದೆ. ಮುಂದೆ ಸಮುದ್ರ ಇದೆ. ಆ ಸಮುದ್ರದ ಮಧ್ಯದಲ್ಲಿ ನಾವು ತೆರಳುತ್ತೇವೆ. ಸರ್ವಾರ್ಥಾಳಿಗೆ ಖುಷಿಯೋ ಖುಷಿ. ಜಗನ್ನಾಥಪುರಿಯ ಸಮುದ್ರದ ದರ್ಶನ, ಆ ಸ್ವಾಮಿಯ ದರ್ಶನ ಮಾಡುವಂಥದ್ದು. ಕಡೆಗೆ ನಮ್ಮ ವೇಟಿಂಗ್ ಪೀರಿಯಡ್ ಮುಗಿದಿತ್ತು. 6 ಗಂಟೆಗೆ ಸರಿಯಾಗಿ ನಮ್ಮ ಧೌಲಿ ಎಕ್ಸ್ಪ್ರೆಸ್ ಕೂಡ ಬಂತು. ಆ ಧೌಲಿ ಎಕ್ಸ್ಪ್ರೆಸ್ಸನ್ನು 6 ಗಂಟೆಗೆ ನಾವು ಏರಿದ್ವಿ ಅಂತಂದರೆ ಬರೋಬ್ಬರಿ 7 ಗಂಟೆ 15 ನಿಮಿಷ ಅಷ್ಟೊತ್ತಿಗೆ ನಾವು ಜಗನ್ನಾಥಪುರಿಯಲ್ಲಿ ಇರ್ತೇವೆ. ಸ್ವಾಮಿ ಜಗನ್ನಾಥ ನಮಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥಿಸ್ತಾ ಸರ್ವಾರ್ಥಾಳನ್ನು ಪಕ್ಕದಲ್ಲೇ ಕೂರಿಸ್ಕೊಂಡು, ಯಾಕಂತಂದ್ರೆ ಆಕೆ ಓಡಾಡ್ಲಿಕ್ಕತ್ತಂತಂದ್ರೆ ಆಕಿನ ಹಿಡಿಯೋದ್ರೊಳಗೆ ಮತ್ತೆ ಟೈಮ್ ಆಗಿಬಿಡುತ್ತೆ. ಹಿಂಗಾಗಿ ನಾನು ಕೆಳಗೆ ಬಿಡಲಿಲ್ಲ. ಆಕಿನ ಗಟ್ಟಿಯಾಗಿ ಹಿಡ್ಕೊಂಡು ನಾನು, ಶ್ರಾವಣಿ, ಸರ್ವಾರ್ಥ 3 ಜನ ಈ ಧೌಲಿ ಎಕ್ಸ್ಪ್ರೆಸ್ ಗಾಡಿಯನ್ನು ಏರಿ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ಜೈ ಜಗನ್ನಾಥ್. ಈ ಧೌಲಿ ಎಕ್ಸ್ಪ್ರೆಸ್ಸಿನ ಟಿಕೆಟಿನ ರೇಟು 50 ರೂಪಾಯಿಗಳು ಮಾತ್ರ. ಅದೇ ನೀವು ವಾಹನವನ್ನು ತೆಗೆದುಕೊಂಡು ಹೋದ್ರಿ ಅಂತಂದರೆ 1000ದಿಂದ 1200 ರೂಪಾಯಿ ತನಕನೂ ಆಗ್ತದೆ. ತಪ್ಪದೆ ಈ ವ್ಯವಸ್ಥೆಯನ್ನು ಬಳಸಿ ಸುಗಮವಾದ ದರ್ಶನ ಪಡೆದುಕೊಳ್ಳಿ.